ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಪ್ರತಿಯೊಬ್ಬ ವಿದ್ಯಾರ್ಥಿ ಯಾರ್ಯಾರು ಚಾಯ್ಸ್ 2, ಚಾಯ್ಸ್ 3 ಮತ್ತು ಸೀಟ್ ಸಿಗದೇ ಇರುವಂತಹ ವಿದ್ಯಾರ್ಥಿಗಳು ಮತ್ತು ಪಾಲಕರು ವೇಟ್ ಮಾಡ್ತಾ ಇರುವಂತಹ ಅಥವಾ ಅವರ ಒಂದು ಮನಸ್ಸಿನಲ್ಲಿ ಕೊರೈತಾ ಇರುವಂತಹ ಒಂದು ಕ್ವಶನ್ ಅಂತಂದರೆ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ತದೆ. ಸೊ ಲಾಜಿಕಲಿ ನಿಮಗೆ ಒಂದು ಆನ್ಸರ್ನ ಕೊಡೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಜನರಲಿ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಹಿಂದಿನ ವರ್ಷದ ಒಂದಷ್ಟು PDF ಅನ್ನು ತೆಗೆದುಕೊಂಡು ನೋಡಿದರೆ 15 ದಿವಸ ಟೈಮನ್ನು ಕೊಡ್ತಿದ್ರು, 15 ಡೇಸ್ ಟೈಮನ್ನು ಕೊಡ್ತಿದ್ರು. ಸೊ ಈ ವರ್ಷವೂ ತಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿಯವರೆಗೆ ಅಂದರೆ ಇವತ್ತಿನವರೆಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಟೈಮನ್ನು ಕೊಟ್ಟಿದ್ರು, ಮತ್ತೆ ಎಕ್ಸ್ಟೆಂಡ್ ಮಾಡಿದರು, ನಾಳೆಯ ತನಕ ಮಾಡಿದ್ದಾರೆ. ಸೊ ನಾಡಿದ್ದು ಸಂಜೆ 5 ಗಂಟೆಯ ತನಕ ಅಂದರೆ 25th ಈವ್ನಿಂಗ್ 5:30 ತನಕ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. ಯಾರು ಚಾಯ್ಸ್ 1 ಅನ್ನು ತೆಗೆದುಕೊಂಡಿರುವಂಥ ರೌಂಡ್ 1 ಕ್ಯಾಂಡಿಡೇಟ್ಸ್ಗಳಿಗೆ. ಇನ್ನು ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದೆ, ಹಿಸ್ಟರಿ ಇನ್ ದ KE ಅಂತ ನಾವೇನು ಹೇಳ್ತೀವಿ. ಇವತ್ತು ಇಂಡಿಯಾದವರು ನಾವು ಹಿಸ್ಟ್ರಿ ಮಾಡಿದ್ವಿ, ಚಂದ್ರಯಾನ 3 ಮಾಡಿಬಿಟ್ಟು, ಹೌದಾ, ಸಕ್ಸಸ್ಫುಲಿ ವಿ ರೀಚ್ಡ್ ಮೂನ್ ಒನ್ಸ್ ಅಗೇನ್. ಸೊ ಆದರೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕೂಡ ಒಂದು ಹಿಸ್ಟ್ರಿಯನ್ನು ಇವತ್ತು ಮಾಡಿದ್ದೇನಂತಂದರೆ UG NEET ಸೆಕೆಂಡ್ ರೌಂಡಿಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದು. ಸೊ ಈ ಒಂದು ಅರ್ಜಿ ಸಲ್ಲಿಸುವಿಕೆ 28ನೇ ತಾರೀಕಿನವರೆಗೆ ನಡೀತದೆ. ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇವೆಲ್ಲ ಸೇರಿಬಿಟ್ಟು 28ನೇ ತಾರೀಕಿನ ತನಕ ನಡೀತದೆ. 28 ಆದಮೇಲೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಡೋದಕ್ಕೆ 29ನೇ ತಾರೀಕು ನಡೀತದೆ. ಸೊ 29ನೇ ತಾರೀಕು ವೆರಿಫಿಕೇಷನ್ ಸ್ಲಿಪ್ ಕೊಡ್ತಾರೆ. ಅದಾದ ಮೇಲೆ 30ನೇ ತಾರೀಕು ಒಂದು ಶೆಡ್ಯೂಲನ್ನು KE ಅವರು ರಿಲೀಸ್ ಮಾಡುವಂಥ ಚಾನ್ಸಸ್ಗಳು ಇದೆ. ಸೆಕೆಂಡ್ ರೌಂಡ್ ಶೆಡ್ಯೂಲ್ 31ನೇ ತಾರೀಕಿನಿಂದ ಅವತ್ತೇ 30ನೇ ತಾರೀಕು ಶೆಡ್ಯೂಲ್ನ ರಿಲೀಸ್ ಮಾಡಿಬಿಟ್ಟು ಸೀಟ್ ಮೆಟ್ರಿಕ್ಸನ್ನು ಕೂಡ ಕೊಡ್ಬೋದು. 31ನೇ ತಾರೀಕಿನಿಂದ ನಿಮ್ಮ ಆಪ್ಷನ್ ಎಂಟ್ರಿ ಶುರುವಾಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಅಂದರೆ 31, ವಿಚ್ ಮೀನ್ಸ್ ಅನದರ್ 1 ವೀಕ್ ಯು ಹ್ಯಾವ್ ಟು ವೇಟ್ ಅಷ್ಟೇ. 31 ಆದಮೇಲೆ ಆಗ್ಬೋದು, ಅದಕ್ಕಿಂತ ಮುಂಚೆನೇ ಆಗ್ಬೋದು. ಬಟ್ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಲಾಸ್ಟ್ ಇಯರ್ ಏನು ಯಾವ ರೀತಿ ಆಗಿದೆ ಅನ್ನೋದನ್ನು ನೋಡಿದರೆ, ಸೊ ಈ ವರ್ಷವೂ ಕೂಡ 31ರ ತಾರೀಕು ಆದ ಮೇಲೆ ನಿಮ್ಮ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇದೆ. ಸೊ ಇದೇ ಇವತ್ತು KE ಅವರು 28ನೇ ತಾರೀಕಿನವರೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಅಂತಂದರೆ ನಾವು ಹೇಳ್ತಿದ್ವಿ ಆಲ್ಮೋಸ್ಟ್ 27th 28th ಆದರೂ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ತಿತ್ತು ಅಂತ. ಬಟ್ ರಿಮೆಂಬರ್, ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದರೆ 28ನೇ ತಾರೀಕು 1 ಗಂಟೆಯವರೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ. ಅದಾದಮೇಲೆ 29th ವೆರಿಫಿಕೇಷನ್ ಸ್ಲಿಪ್ ಆ್ಯಂಡ್ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡಿ ಶೆಡ್ಯೂಲ್ನ ಕೊಡ್ಬೋದು. 30th ಸೊ ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡ್ಬೋದು. ಸೊ 31st ನೋಡಿ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಟೈಮನ್ನು ಕೊಡ್ಬೋದು. ಒಂದು 2 ರಿಂದ 3 ದಿನ ಆಪ್ಷನ್ ಎಂಟ್ರಿ ಟೈಮ್ ಕೊಡ್ತಾರೆ. ಸೆಕೆಂಡ್ ರೌಂಡಿಗೆ ಮಾಕ್ ಅಲಾಟ್ಮೆಂಟ್ ಇರೋದಿಲ್ಲ ಅನ್ನೋದು ಗೊತ್ತಿರಲಿ, ಡೈರೆಕ್ಟಾಗಿ ಫೈನಲ್ ಅಲಾಟ್ಮೆಂಟ್ ರಿಲೀಸ್ ಆಗ್ತದೆ. ಅದಾದ ಮೇಲೆ ಇಂಜಿನಿಯರಿಂಗ್ದವ್ರಿಗೆ ಆಪ್ಷನ್ಸ್ ಇರ್ತದೆ, ಮೆಡಿಕಲ್ದವ್ರಿಗೆ ಆಪ್ಷನ್ಸ್ ಇರೋದಿಲ್ಲ. ಸೊ ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳೋಣಂತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಮ ಸೆಕೆಂಡ್ ರೌಂಡ್ 30ನೇ ತಾರೀಕಿನ ಒಳಗಡೆ ಅಂತೂ ಸ್ಟಾರ್ಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಏನಿದ್ರು 30, 31 ಆದಮೇಲೆ ಅಂದರೆ ಇನ್ನೊಂದು ವೀಕ್, 1 ವೀಕ್ 7 ಡೇಸ್ ಯು ಹ್ಯಾವ್ ಟು ಟೇಕ್ ರೆಸ್ಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.